ಅಲ್ಲಿ ನೋಡಿ, ಅಲ್ಲಿ ಎಲ್ಲಿ ಕಾಣಿಸ್ತೈತೆ ಮೊನಾಸ್ಟ್ರಿ. ಮೌಂಟೇನ್ ಬಟ್ ರೈಟ್. ಇದ್ಯಾವುದು ಸೀಬಕ್ ಫ್ರೂಟ್ ಜ್ಯೂಸ್ ಅಂತ ಇದು. ನಿಮಗೂ ದೊಡ್ಡದಾಗಿದೆ. ಏನಿದು? ವಯಸ್ಸಾಗೈತೆ, ನಾವೆಲ್ಲ ಹತ್ತಲ್ಲ ಅಂತ ಹೇಳವ್ರು. ಊರು ಬಿಟ್ಟು ಇನ್ನೆಲ್ಲರೂ ಬಂದವ್ರೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ವರ್ಲ್ಡ್ ಆಫ್ ವಿಜೆ. ಇದು ಎಪಿಸೋಡ್ 3 ಆಫ್ ಲದಾಖ್ ಸೀರೀಸ್. ಸೊ ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ರಾತ್ರಿ ಆಸ್ಟ್ರೋ ಫೋಟೋಗ್ರಫಿ ಮಾಡ್ತಾ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಮಲಗಬೇಕಾದ್ರೆ ಥರ್ಮಲ್ ಮೇಲೆ ಟೀ ಶರ್ಟು, ಜಾಕೆಟ್ ಮೇಲೆ ಇನ್ನೊಂದು ಜಾಕೆಟು, ಬ್ಲ್ಯಾಂಕೆಟ್ ಮೇಲೆ ಇನ್ನೊಂದು ಬ್ಲ್ಯಾಂಕೆಟ್ ಹಾಕೊಂಡ್ರು ಚಳಿ ಹೊಡಿತಾ ಇತ್ತು. ಬ್ಲ್ಯಾಂಕೆಟ್ ಎಷ್ಟು ಚಿಕ್ಕದಾಗಿತ್ತಂದ್ರೆ ಕಾಲಿಗೆ ಹೇಳಿದ್ರೆ ತಲೆಗೆ ಬರ್ತಾಯಿಲ್ಲ, ತಲೆಗೆ ಹೇಳಿದ್ರೆ ಕಾಲಿಗೆ ಬರ್ತಾಯಿಲ್ಲ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಎಷ್ಟು ಕ್ಲಿಯರ್ ಆಗೈತೆ. ಇದೆಲ್ಲ ನೆನ್ನೆ ಕ್ಲೌಡ್ಸೇ ಇಲ್ಲೆಲ್ಲ ಫುಲ್ ಕ್ರೇಜಿ ಫೋಟೋಸ್ಗಳು ಬಂದೈತೆ. ಇನ್ನೊಂದು ಏನಂದರೆ, ನಾನು ಒಬ್ಬನೇ ಹೋಗ್ಬಿಟ್ಟು ಆ ಕಡೆ ಫೋಟೋ ಹಿಡಿತಾ ಇದ್ದೆ, ಆ ಕಡೆ ನಿಂತ್ಕೊಂಡ್ಬಿಟ್ಟು ಸಡನ್ನಾಗಿ ಕುದುರೆ ಸೌಂಡ್ ಬಂತು. ನಾನು ಮೋಸ್ಟ್ಲಿ ಎಲ್ಲೆಲ್ಲಿ ಸಾಕಿರ್ಬೇಕೇನೋ ಅಂದ್ಕೊಂಡಿದ್ದೆ. ಆಮೇಲೆ ಬಂದು ಹೇಳ್ದೆ, ಅಲ್ಲಿ ಸಾಕಿರೋದಲ್ಲ ಅಂತ ವೈಲ್ಡ್ ಕುದುರೆ ಅಂತ. ಇಲ್ಲೆಲ್ಲ ರಾತ್ರಿ ಹೊತ್ತು ವೈಲ್ಡ್ ಕುದುರೆಗಳು, ಯಾಕ್ಸು, ನಾಯಿಗಳೆಲ್ಲ ಓಡಾಡ್ತಿರತ್ತಂತ, ಜನರಿಗೆ ಫುಲ್ ತೊಂದರೆ ಕೊಡ್ತಾ ಇರತ್ತಂತ ಅದು. ಮತ್ತು ಫೋಟೋ ತೆಗಿಬೇಕಾದ್ರೆ ಸಡನ್ನಾಗಿ ಇನ್ನೊಂದ್ಸತಿ ಸೌಂಡ್ ಬಂತು. ಗಾಬರಿಯಲ್ಲಿ ಹೋಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟೆ ನಾನು. ಅಂದರೆ ಇಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಪವರ್ ಇರೋಲ್ಲ. ಸಾಯಂಕಾಲ ಒಂದು 10 ಗಂಟ 10:30 ತನಕ ಜನರೇಟರ್ ಆನ್ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಮತ್ತೆ ಆಫ್ ಮಾಡಿಬಿಡ್ತಾರೆ. ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಳ್ಳೋಣ ಅಂತ ನೀರು ಕೈಗೆ ಹಾಕೊಂಡೆ, ಫುಲ್ ಕೈಯೇ ನಂಬಾಗ್ಬಿಡ್ತು. ಇನ್ನೊಂದು ಆಪ್ಷನ್ ಇಲ್ಲ ಅಂದ್ಬಿಟ್ರು, ಹಂಗೆ ಅದೇ ನೀರು ಮುಖಕ್ಕೆ ಹಾಕೊಂಡ್ರೆ ಫುಲ್ ಮುಖನೂ ನಂಬಾಗ್ಬಿಟ್ಟೈತೆ. ಇನ್ನು ಇವಾಗ ಸೆಟ್ ಆಗ್ತೈತೆ. ಇವಾಗ ಸ್ವಲ್ಪ ಬಿಸಿಲು ಬಿದ್ದೈತೆ, ಸೊ ಬಿಸಿಲಿಗೆ ಈಚೆ ಬಂದಿದ್ದೇನೆ ಅಂದ್ಬಿಟ್ಟು ಇವರೇನೇನೆ ನಮ್ಮ ಜೊತೆಗೆ ಫೋಟೋ ತೆಗಿತಾ ಇದ್ರು, ಆಸ್ಟ್ರೋ ಫೋಟೋಗ್ರಫಿ. ಇವ್ರು ಸೋಲೋ ಟ್ರಿಪ್ ಹೊಡಿತಾ ಇರೋದು ಜಿಮ್ನಿಯಲ್ಲಿ. ಸೊ ಜಿಮ್ನಿ ಮೇಲೇನೆ ಟೆಂಟ್ ಹಾಕೊಂಡ್ಬಿಟ್ಟು ಅವ್ರು ಇಲ್ಲೇ ಸ್ಟೇ ಮಾಡಿದ್ದು. 2 hours later. ಟೈಮ್ ಇವಾಗ 11:30. ಇಲ್ಲಿಂದ ಹೊಡ್ತಾ ಇದ್ದೆ ನಾವು ಇವಾಗ. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗ್ತಾ ಇದೆ ಕಾರ್ಗೋಡಲ್ಲಿ. ಇಲ್ಲಿಂದ ಫಸ್ಟ್ ನಾವು ಕುತ್ತಾಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಡ್ರೋನ್ ಶಾಟ್ ತೊಗೊಳ್ತಾ ಇದ್ದೀವಿ. ನಿನ್ನೆ FPV ಡ್ರೋನ್ ಹಾರಿಸ್ತವ್ರು ಹೇಮಂತ್ ಅವರು. ಸೊ ನಾವಿಬ್ರು ನಮ್ಮ 2 ಕಾರು ಈ ಕಡೆಯಿಂದ ಹೋಗ್ತಾ ಇದೆ. ಸಕ್ಕದಾಗೈತೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ. ಫುಲ್ 360 ಡಿಗ್ರಿ ವ್ಯೂ ಐತೆ ಇಲ್ಲಿಂದ ಅಲ್ಲಿಗೆ. ನೋಡಿ, ಕಾಲು ಹಿಂಗೆ ಹಾಕೊಂಡ್ಬಿಟ್ಟು ಆರಾಮಾಗಿ ಕೂತಿದ್ದೀನಿ. ಸೊ ನೈಟ್ ನಾವು ಈ ಜಾಗಕ್ಕೆ ಬರಬೇಕಿಂತು ಬಂದಿಲ್ಲ, ಎಲ್ಲರೂ ಬರ್ಕೊಂಡ್ಬಿಟ್ಟಿವಿ ಚಳಿಗೆ. ನೋಡಿ ಹೆಂಗೈತಿ ಇಲ್ಲಿಂದ ವ್ಯೂ. ಫುಲ್ ಈ ರೋಡು, ಗ್ಯಾಲಕ್ಸಿ, 2 ಮೌಂಟೇನ್ ಮಧ್ಯ, ಮತ್ತೆ ಗೋಮರಂಚು ಮಧ್ಯದಲ್ಲಿ ಬರ್ತಾ ಇತ್ತು. ಇಲ್ಲಿ ಟ್ರೈಪಾಡ್ ಸೆಟ್ ಮಾಡಿ ಇಲ್ಲಿ ಗ್ರೂಪ್ ಫೋಟೋ ತಗೊಂಡು ನಾವು ವಿ ಆರ್ ಲಿವಿಂಗ್. ಇಲ್ಲಿ ಒಂದ್ ಕಡೆ ನಿಲ್ಸ್ಬಿಟ್ಟು ವೇಟ್ ಮಾಡ್ತಾ ಇದೀವಿ ಸಫಾರಿಗೋಸ್ಕರ. ಸಫಾರಿ ಅವ್ರು ಡ್ರೋನ್ ಶಾಟ್ಸ್ ತಗೊಂಡ್ಬರ್ತೀವಿ ಅಂತ ಹೇಳಿದ್ರು. ಆಲ್ಮೋಸ್ಟ್ ಒಂದು 10 ನಿಮಿಷ ಮೇಲೇನೆ ಆಯ್ತು, ಇನ್ನೂ ಬಂದಿಲ್ಲ ಅವರು. ಅವ್ರಿಗೆ ವೇಟ್ ಮಾಡ್ತಾ ಇದ್ವಿ. ನೋಡಿ ಇಲ್ಲಿ ಎಲ್ರು ಏನ್ ಕೂತ್ ಮಸ್ತಿ ಮಾಡ್ತವ್ರೆ. ಇದ್ಯಾವುದು ಸೀಬಕ್ ಫ್ರೂಟ್ ಜ್ಯೂಸ್ ಅಂತ. ಇದು ಚೆನ್ನಾಗೈತೆ ಕುಡಿಯೋಕ್ಕೆ, ಸ್ವಲ್ಪ ಹುಳಿ. ಮುಕ್ಕಾಲು ಗಂಟೆ ಆದ್ರೂ ಇನ್ನೂ ಸಫಾರಿ ಬಂದಿಲ್ಲ. ಸೊ ಹುಡ್ಕೊಂಡು ನಾವೇ ಹೋಗ್ತಾ ಇದೀವಿ ವಾಪಸ್. ಸಿಕ್ಕಿದ್ರು ನೋಡಿ. We are so worried about you. Okay, same problem. Okay, our journey resumes
Those are mountain goats, right? ಅಲ್ಲಿ ಮೌಂಟೇನ್ ಗೋಟ್ ಹಿಡಿಯಕ್ಕೆ ಡ್ರೋನ್ ಹಾರ್ಸವ್ರೆ. ಡ್ರೋನ್ ಹಾರ್ಸದ್ಮೇಲೆ ಓಡೋಗ್ಬಿಟ್ಟೈತೆ ಅದು. ಇವಾಗ ಪ್ಲಾನ್ ಏನಂದ್ರೆ ಇಲ್ಲೊಂದು ಮೊನಾಸ್ಟ್ರಿ ಐತಂತ, ಒಂದು ಫೇಮಸ್ ಮೊನಾಸ್ಟ್ರಿ, ಅದಕ್ಕೆ ಹೋಗ್ತಾ ಇರೋದು. ನನಗೆ ಬ್ಯಾಕ್ ಗ್ರೌಂಡ್ ನೋಡಿ ಏನು ಸಕ್ಕದಾಗೈತೆ, ಕ್ರೇಜಿ ಆಗೈತೆ ಮೌಂಟೇನ್ಸ್, ರೆಡ್ ಕಲರ್. Later. ಮೊನಾಸ್ಟ್ರಿ ಹತ್ರ ಬಂದಿದ್ದೀವಿ. ಇವಾಗ ಈ ಬ್ರಿಡ್ಜ್ ಕ್ರಾಸ್ ಮಾಡಿ ಅಲ್ಲಿ ಟ್ರಯಲ್ಸ್ ಐತಲ್ಲ, ಆ ಟ್ರಯಲ್ ಮೇಲೆ ನಡ್ಕೊಂಡು ಹೋಗ್ಬೇಕು. ವೆದರು ನಿನ್ನೆ ನೋಡಿದ್ರೆ ಅಷ್ಟು ಚಳಿ ಆಗೈತೆ, ಇಲ್ಲಿ ಇವಾಗ ಬಿಸಿಲು ಹೊಡಿತೈತೆ. ಎಲ್ಲ ಥರ ಸೀಸನ್ ಅನುಭವಿಸ್ತಾ ಇದ್ದೀನಿ ಇವಾಗ ಈ ಟ್ರಿಪ್ಪಲ್ಲಿ. ಯಪ್ಪ, ಈ ಹೈ ಆಲ್ಟಿಟ್ಯೂಡಲ್ಲಿ ಟ್ರೆಕ್ಕಿಂಗ್ ಮಾಡೋದು ಒಳ್ಳೆ ಕಷ್ಟ ಐತೆ. ಈ ಬ್ರಿಡ್ಜ್ ಬೇರೆ ಕಾಲು ಎಲ್ಲಿಡ್ತಾ ಇದೆ ಅಲ್ಲಿ ಅಲ್ಲಾಡ್ತಾ ಇದೆ, ಹಂಗೆ ಹೆಂಗಿಡ್ತಾ ಇದೆ ನಂಗೆ ಅಲ್ಲಾಡ್ತಾ ಇದೆ. ಇದು ಸಂಸ್ಕಾರ ರಿವರ್. ಇಲ್ಲಿ ಯಾವುದೋ ಒಂದು ಮಿನಿ ವಾಟರ್ ಫಾಲ್ ಐತೆ. ಕೈನೇ ನಂಬಾಗ್ಬಿಟ್ಟೈತೆ ನೋಡಿ, ರೆಡ್ ಆಗಿಬಿಡ್ತು ಒಂದೇ ಸೆಕೆಂಡಿಗೆ. ಬೆಟ್ಟದಿಂದ ನೀರು ಬಂದು ಜನ್ಸ್ಕಾರ್ ರಿವರ್ಗೆ ಸೇರ್ತಾ ಇದ್ದಿದ್ದು. ಚಂದನ್ ಬ್ರೋ, ಹಿತೇಶ್ ಬ್ರೋ ಮತ್ತು ಹೇಮಂತ್ ಬ್ರೋ 3 ಜನ ಬರ್ತಾ ಇಲ್ಲ. ಅವ್ರಿಗೆ ಹತ್ತಕ್ಕಾಗಲ್ವಂತೆ ಇವಾಗ. ಆಗಲ್ಲ ಆಗಲ್ಲ, ಬೇಡ ಅದು ಆಗಲ್ಲ. ವಯಸ್ಸಾಗ್ಬಿಟ್ಟೈತಂತ ಅವ್ರಿಗೆ. ಅದ ಇಲ್ಲಿಂದ ಮೆಟ್ಲೈತೆ ಆಲ್ರೆಡಿ, ಅಲ್ಲಿಂದ ಇಲ್ಲಿಗೆ ಬರೋಷ್ಟೇ ಸುಸ್ತಾಗ್ಬಿಟ್ಟೈತೆ. ಹೈ ಆಲ್ಟಿಟ್ಯೂಡ್ ಅಲ್ವಾ, ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇರತ್ತಿಲ್ಲ ಇವಾಗ. ನಮ್ಮವರೆಲ್ಲ ಆಲ್ರೆಡಿ ಅಲ್ಲವ್ರೆ, ನಾನೇ ಲೇಟ್ ಲತೀಫ್. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತೈತೆ ಮೊನಾಸ್ಟ್ರಿ ಎಂಟ್ರಿ. ಇಷ್ಟೊತ್ತು ಹತ್ತದಾಯಿತು. ಇವಾಗ ಇಲ್ಲಿ ಸ್ವಲ್ಪ ಇಳಿದ್ಬಿಟ್ಟು ಮತ್ತೆ ಹಂಗೆ ಹತ್ಕೊಂಡು ಹೋಗ್ಬೇಕು. ಇವಾಗ ನಾನು ಬೆಂಗಳೂರಲ್ಲಿ 6-7 ಕಿಲೋಮೀಟರ್ ವಾಕಿಂಗ್ ಮಾತ್ರ ಸುಸ್ತಾಗ್ತಾ ಇರಲಿಲ್ಲ. ಬರೀ ನೋಡಿ, ಅಲ್ಲಿಂದ ಇಲ್ಲಿಗೆ ಏನೊಂದು 200 ಮೀಟರ್ಸ್ ಇರ್ಬೋದು. ಅವಾಗಲೇ ಬಗಲ್ ಬ್ಲಾಸ್ಟ್ ಆಗಿಬಿಟ್ಟಿದ್ದೀನಿ. ಹೋಗ್ಬೇಕಾದ್ರೆ ಇವಾಗ ಎಲ್ಲರ ಫ್ಲೈಟು ಡೆಲ್ಲಿಯಿಂದ ಐತೆ. ಅದು ಸಂಡೇ ಆಫ್ಟರ್ನೂನ್ ಮೇಲೆ ಆಲ್ಮೋಸ್ಟ್ ಈವ್ನಿಂಗ್ 6 o'clock 7 o'clock ಐತೆ. ಆದರೆ ನನ್ನ ಫ್ಲೈಟು ಸಂಡೇ ಮಾರ್ನಿಂಗ್ 6 o'clock ಐತೆ. ಸೊ ಅದರಿಂದ ಒನ್ ಡೇ ಪ್ಲ್ಯಾನ್ ಕ್ಯಾನ್ಸಲ್ ಆಗ್ಬೋದು, ಗೊತ್ತಿಲ್ಲ, ನೋಡ್ಬೇಕೇನಾಗತ್ತೆ ಅಂದ್ಬಿಟ್ಟು. ಫೈನಲಿ ಬಂತು ಗುರು ಮೊನಾಸ್ಟ್ರಿ. ಯಪ್ಪ, ಇಷ್ಟು ನಡೆಯೋಕ್ಕೆ ಅರ್ಧ ಊರು ಬಾಗಿಲಾಗ್ಬಿಟ್ಟೈತೆ. भैया मोनास्ट्री और कितना दूर है? हाँ, वो पहाड़। हाँ, ಓಕೆ ಜಿ, ಇದೆ ಮೊನಾಸ್ಟ್ರಿ ಅನ್ಕೊಂಡ್ರೆ ಇದು ಗೇಟ್ ಅಂತೆ. ಅಲ್ಲಿ ಕಾಣ್ತಾ ಇರೋದು ಮೊನಾಸ್ಟ್ರಿ ಅಂತೆ. ಬಟ್ ನೋಡಿ, ಇಲ್ಲಿ ಬೆಟ್ಟದ ಮೇಕೆ ತಲೆ ಹೆಂಗಾಕಿಟ್ಟವ್ರು ದೃಷ್ಟಿಗೆ ಬವ್ರಿಗೆ. ಕುಂಗುಳು ಎಷ್ಟು ದೊಡ್ಡದಾಗೈತಪ್ಪ ಇದ್ರದ್ದು. ಇವಾಗ ಇಲ್ಲಿ ಗೇಟ್ ಎಂಟರ್ ಆಗಿದ್ದೆ. ರೈಟ್ ಸೈಡ್ ಒಂದು ಕೆಫೆ ಇತ್ತು. ಸೊ ಆ ಕೆಫೆಯಲ್ಲಿ ವೈಫೈ ಸಿಗ್ತಾ ಇತ್ತು. ಈ ಕೆಫೆಯಲ್ಲಿ ಕೂತಿ ಇವಾಗ ಊಟ ಆಯ್ತು ಎಲ್ಲಾರ್ದು. ಇವಾಗ ಹೊಡ್ತಾ ಇದೀವಿ ಮತ್ತೆ ಮೊನಾಸ್ಟ್ರಿಗೆ. ಕುದುರೆಗಳು, ಕತ್ತೆಗಳು ಎಲ್ಲ ಸಾಕವ್ರೆ. ಯಾರಾದರೂ ನಡ್ಕೊಂಡು ಹೋಗೋಕ್ಕಾಗಿಲ್ಲ ಅಂದರೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ. ಇದು ರಾಂಗ್ ರೂಮ್ದಲ್ಲಿ ಚೆನ್ನಾಗಿರುತ್ತೆ.
Okay, let's see what happens. ನೋಡಿದ್ರ ಫುಲ್ ಇಂಗ್ಲಿಷ್ ಮಾತಾಡ್ತಾ ಇದ್ದೀರಾ? ಇವ್ರ ಹತ್ರ ಕನ್ನಡ ಬರಲ್ಲ ಬ್ರೋ ಅವನಿಗೆ ಫುಲ್ ಆಗಿ. ಚೆನ್ನಾಗೇ ಮಾತಾಡ್ತಾರ ಅವರು. ಎಲ್ಲ ಅರ್ಥ ಬರ್ದೇನೆ ಮಾತಾಡೋದು ಕನ್ನಡ ತೆಲುಗು. ಸ್ಟೋನ್ಸ್ ಮೇಲೆ ನೋಡಿ ಕಾರ್ವಿಂಗ್ ಮಾಡಿಟ್ಟವ್ರೆ. ಇಲ್ಲಿ ಬರೀ ಫ್ಲಾಟ್ ಲ್ಯಾಂಡೇ ಐತಿ ಇಲ್ಲಿ ಹೋಗೋಕ್ಕೆ. ಅಲ್ಲಿ ಇಲ್ಲಿ ಅಲ್ಲಿ ಹತ್ತಕ್ಕೆ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಇಲ್ಲೈತೆ ನೋಡಿ ದಾರಿ, ಅದಕ್ಕೆ ಫುಲ್ ಸ್ಟೀಪ್ ಆಗೈತೆ. ಇಷ್ಟು ನಡ್ಕೊಂಬರೋಷ್ಟರಲ್ಲೇ ಅರ್ಧ ಹೋಗ್ಬಿಟ್ಟೈತೆ, ಅರ್ಧ ಏನು ಫುಲ್ಲೇ ಹೋಗ್ಬಿಟ್ಟೈತೆ. ಇಲ್ಲಿ ನೋಡಿ, ಇಲ್ಲಿ ಧರಮ್ ಅವ್ರು ಶಾರ್ಟ್ಕಟ್ ಯೂಸ್ ಮಾಡ್ತಾವ್ರೆ. ಓ ಫೈನಲಿ ವಿ ಮೇಡ್ ಇಟ್. ಸೂಪರ್ ಆಗೈತೆ ಜಾಗ ಮಾತ್ರ. ಸ್ಮೆಲ್ ಇಷ್ಟ, ಹಳೆ ಕಾಳು ಸ್ಮೆಲ್, ಫ್ರೆಶ್ ಸ್ಮೆಲ್ ಅಲ್ಲ. ಐ ಲವ್ ದಿ ಸ್ಮೆಲ್. ಒಂಥರ ಕಲ್ಲಿಗೆ ಮಾಯಿಸ್ಟ್ ಬಿದ್ದಿ. ಹೇ ಏನಿದು? ಓ ಮೈ ಗಾಡ್. ಅಪ್ಪ ಕಷ್ಟ ಆಯ್ತು ಗುರು. ಇನ್ನು ಎಷ್ಟು ಹತ್ಬೇಕು? ಬನ್ನಿ ಬ್ರೋ. ಮೊನಾಸ್ಟ್ರಿಗೆ ಬಂದ್ವಿ. ಒಳಗೆ ಕ್ಯಾಮ್ರಾ ಅವರ ಇಲ್ಲ, ಸೊ ಒಳಗೆ ಹೋಗಿ ಬಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಇಲ್ಲಿ ಮೇಲೆ ಒಂದು ಮೊನಾಸ್ಟ್ರಿ ಇತ್ತು, ಅದು ಫಸ್ಟ್ ನಾವು ಹೋಗಿದ್ದು. ಇದು ಇನ್ನೊಂದಿದು. ಯಾರು ನಮಗೆಲ್ಲ ವಯಸ್ಸಾಗೈತೆ ನಾವೆಲ್ಲ ಹತ್ತಲ್ಲ ಅಂತ ಹೇಳೋರು ಅವ್ರು ಬಿಟ್ಟು ಇನ್ನೆಲ್ಲರೂ ಬಂದವ್ರೆ. ಅವ್ರು 3 ಜನ ನಾವು ಕೆಫೆಲ್ ಇರೋದು ಗೊತ್ತಿಲ್ದಿರ ಅವ್ರು ನಮ್ಗಿಂತ 15 ಮಿನಿಟ್ಸ್ ಮುಂಚೆನೇ ಬಂದ್ಬಿಟ್ಟಿದ್ರು. ಇವಾಗ ಹತ್ತದೈದು, ಈಗ ಇಳಿಬೇಕು. ಏನಂದರೆ ಹತ್ತದು ಮಾತ್ರ ಕಷ್ಟ, ಇಳಿಯೋದು ಪಟ ಅಂತ ಇಳಿದು ಬಿಡ್ಬೋದು. ಗ್ರಾವಿಟಿನ ಅದ್ರ ಕೆಲಸ ಮಾಡಿಬಿಡುತ್ತೆ. ನಾವು ಸುಮ್ಮನೆ ಕಾಲಿಡ್ತಾ ಇರ್ಬೇಕಷ್ಟೆ. ಎಷ್ಟು ಆರಾಮಾಗಿ ಹೋಗ್ಬೋದು. ಇವಾಗ ಆಕ್ಸಿಜನ್ ಇದ್ರೂ ನಡೆಯುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ. ಆಕ್ಸಿಜನ್ ಇಲ್ಲ ಅಂತಲ್ಲ, ಕಮ್ಮಿ ಇದ್ರೂ ನಡೆಯುತ್ತೆ. ಈ ವರ್ಷ ಹೇಳ್ದ ಅಡಿ ಹೋಗೋಣ ಏನಾಗಲಿ ಅಂದ್ಬಿಟ್ಟು ಬಂದಿದ್ದೆ ಅಷ್ಟೇ. ನಾನು ಡ್ರಾಪ್ ಆಗ್ತಾ ಇದ್ದೆ. ಚೇಟನ್ ಬರೋ ಫುಲ್ ಮೋಟಿವೇಶನ್, ನರ ಅಲ್ಲಿ ತುಂಬಿಸ್ಬಿಟ್ಟು ಕರ್ಕೊಂಡ್ಬಂದಿದ್ದು ನಾನು. ಚೇಟನ್ ಇಳಿದ್ರು ನೋಡಿ, ಅಲ್ಲಿ ಒಬ್ಬರೇ ಕಾರಲ್ಲಿ ಕೂತಿ ಮಲ್ಗ್ಬಿಟ್ಟು ಇವಾಗ ಎದ್ದವ್ರೆ. ಬೆಳಗ್ಗೆ ಒಂದ್ 90% ಆತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ ನೋಡಿ. ಇದು ಹಳೆ ದಾರಿ ಅಂತೆ. ಬೆಟ್ಟದ ಮೇಲಿಂದ ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಾಗಿತ್ತು. ಇವಾಗ ರೋಡೆಲ್ಲ ರೆಡಿ ಮಾಡಿ, ಆ ರೋಡ್ ರೆಡಿ ಮಾಡಿ ಬ್ರಿಡ್ಜ್ ಕಟ್ಟಿ ಈಸಿ ಮಾಡವ್ರೆ. ಫೈನಲಿ ಮೊನಾಸ್ಟ್ರಿ ಮುಗಿಸ್ಕೊಂಡು ಅಲ್ಲಿ ಬ್ರಿಡ್ಜಲ್ಲಿ ಫೋಟೋಸು ವೀಡಿಯೋಸ್ ಇಟ್ಕೊಂಡ್ಬಿಟ್ಟು ಇವಾಗ ಪದುಮು ಓಡ್ತಾ ಇದ್ದೀವಿ ಇಲ್ಲಿಂದ. ನೋಡಿ ನಮ್ಮ ಸ್ಟೇಗೆ ಡಾಗಿ ವೆಲ್ಕಮ್ ಮಾಡ್ತಾ ಇತ್ತು ನಮಗೆ. ಸೊ ಫೈನಲಿ ವಿ ಆರ್ ಇನ್ ಪದುಮ್. ಸಿಕ್ಕಾಪಟ್ಟೆ ಚಳಿ ಆಯ್ತು ಇಲ್ಲೊಂದು ನೋಡಿ. ಓಯ್ ಗುಡ್ ಬಾಯ್, ಗುಡ್ ಗರ್ಲ್.
ದಿಸ್ ಈಸ್ ಅವರ್ ಸ್ಟೇ ಫಾರ್ ಟುಡೇ. 2 hours later. ಸೊ ಗೈಸ್ ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ಡಿನ್ನರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗೈತೆ. ಮೋಸ್ಟ್ಲಿ ಇವಾಗ ಡಿನ್ನರ್ ಮಾಡ್ಕೊಂಬಂದ್ಬಿಟ್ಟು ನಿದ್ದೆ ಮಾಡ್ತೀವಿ ಇವಾಗ. ಸೊ ಈ ವಿಡಿಯೋ ನೋಡಿದರೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ಇವಾಗ ಮೊನಾಸ್ಟ್ರಿಯಿಂದ ಪದಮಿಗೆ ಹೋಗ್ಬೇಕಾದ್ರೆ ಇಲ್ಲಿ ಇನ್ನೊಂದು ಮೊನಾಸ್ಟ್ರಿ ಸಿಕ್ತಿಲ್ಲಿ. ನಮ್ಮ ಚೇಟನವರು ಡ್ರೋನ್ ಶಾಟ್ ತೆಗಿತಾವ್ರೆ. ಟೈಮ್ ನೋಡಿರಲಿಲ್ಲ, ಟೈಮ್ ಎಷ್ಟೊತ್ತಾಗೈತೆ ಅಂದ್ಬಿಟ್ಟು. ಆದರೆ ಇವಾಗ ನೋಡ್ತಿದ್ದೆ ಟೈಮ್ 7 o'clock ಆಗೈತೆ. 7 o'clock ಆದ್ರೂ ಮಧ್ಯಾಹ್ನ 3 ಗಂಟೆ 4 ಗಂಟೆ ಇದ್ದಂಗೆ ಐತೆ.